ಆತ್ಮೀಯ ಸ್ಪರ್ಧಾ ಮಿತ್ರರೇ, ಮಿಸ್ಟರ್ ಎಜೆ ಹರೀಶ್ 1432 ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇವತ್ತು ಏನಪ್ಪಾ ಅಂದ್ರೆ ಬನವಾಸಿಯ ಕದಂಬರಲ್ಲಿ 4ನೇ ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ಇವತ್ತು ಈ ಬನವಾಸಿಯ ಕದಂಬರಲ್ಲಿ ವಿಶಿಷ್ಟವಾಗಿ ನಾವು ತಿಳ್ಕೋಬೇಕು ಅಂದ್ರೆ ತಾಳಗುಂದ ಶಾಸನದ ಬಗ್ಗೆ, ಹಾಗೆ ಮೃಗೇಶ ವರ್ಮನ ಬಗ್ಗೆ, ರವಿವರ್ಮ ಬಗ್ಗೆ ಈ ರೀತಿ ತಿಳ್ಕೊಂಡು ಆಮೇಲೆ MCQ ಕ್ವಶನ್ ಅನ್ನು ನಾವು ಸಾಲ್ವ್ ಮಾಡ್ತಾ ಹೋಗೋಣ ಸ್ಪರ್ಧಾರ್ಥಿಗಳೇ. ಈಗೆಲ್ಲ ಇಂದಿನ ವಿಡಿಯೋಸ್ ಅನ್ನ ಯಾರೆಲ್ಲ ನೋಡಿಲ್ಲ ಅವರು ವಿಡಿಯೋಸ್ ಅನ್ನ ನೋಡಿ ಸ್ಕಿಪ್ ಮಾಡದೆ ನೋಡಬೇಕು, ಆಗ್ಲೇ ನಿಮಗೆ ಅರ್ಥ ಆಗೋದು. ಮತ್ತೆ ಯಾವ ರೀತಿ MCQ ಕ್ವಶನ್ ಫ್ರೇಮ್ ಆಗಿದೆ, ಪ್ರೀವಿಯಸ್ ಇಯರ್ ಆಗಿರ್ಬೋದು, IAS ಆಗಿರ್ಬೋದು, KAS ಆಗಿರ್ಬೋದು, ಗ್ರೂಪ್ ಸಿ ಆಗಿರ್ಬೋದು, PSI ಆಗಿರ್ಬೋದು, FDA, SDA, PDO ಎಲ್ಲದಕ್ಕೂ ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ಸಿಗುತ್ತೆ. ಇದನ್ನ ನೀವು ವಿಡಿಯೋಸ್ ಅನ್ನ ನೋಡಿದಾಗ ಯಾವುದೇ ರೀತಿಯ ಒಂದು ಮಾರ್ಕ್ಸ್ ನಿಮ್ಮನ್ನ ಬಿಟ್ಟು ಹೋಗಲ್ಲ ಸ್ಪರ್ಧಾರ್ಥಿಗಳೇ. ಈಗ ತಾಳಗುಂದ ಶಾಸನದ ಬಗ್ಗೆ ನಾವು ತಿಳ್ಕೊಳ್ಳೋಣ. ತಾಳಗುಂದ ಶಾಸನ ಇದರ ಏನು ಸುಮಾರು 4ರಿಂದ 5ನೇ ಶತಮಾನದ ಆಸುಪಾಸಿನಲ್ಲಿ ಕಂಡು ಬಂದಂತಹ ಶಾಸನ ಇದು. ಎಕ್ಸಾಕ್ಟ್ ಆಗಿ ನಾವು ಹೇಳೋದಕ್ಕೆ ಬರೋದಿಲ್ಲ, ಇಲ್ಲಿ ಇನ್ನೂ ವಾದಾವಿವಾದ ಆಗಿದೆ. ಕನ್ನಡದ ಮೊದಲ ಶಾಸನ ತಾಳಗುಂದ ಶಾಸನನ ಅಥವಾ ಹಲ್ಮಿಡಿ ಶಾಸನ ಅಂತ ಇನ್ನೂ ಇತಿಹಾಸ ತಜ್ಞರಲ್ಲಿ ಸ್ವಲ್ಪ ಗೊಂದಲ ಗೂಡಾಗಿದೆ. ಈಗ ಎಕ್ಸಾಮ್ ಓರಿಯೆಂಟೆಡ್ ಏನಾದರೂ ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವುದು ಅಂದ್ರೆ ಹಲ್ಮಿಡಿ ಶಾಸನ ಅಂತಾನೆ ಗುರುತಿಸಿ, ಅಂದ್ರೆ ನೀವು ಟಿಕ್ ಮಾಡಬೇಕಾಗುತ್ತೆ. ಇನ್ನು ಅದು ವಾದ ವಿವಾದ ಬಗೆಹರಿದ ಮೇಲೆ ಯಾವ್ದು ಫೈನಲ್ ಡಿಸಿಷನ್ ಆಗುತ್ತೋ ಆಮೇಲೆ ನೋಡೋಣ. ಪ್ರಸ್ತುತವಾಗಿ ನಾವು ಹಲ್ಮಿಡಿ ಶಾಸನವನ್ನ ಕನ್ನಡದ ಮೊದಲ ಶಾಸನ ಅಂತ ನಾವು ಕರಿತೀವಿ. ಇವತ್ತು ತಾಳಗುಂದ ಶಾಸನ ಬಗ್ಗೆ ತಿಳ್ಕೊಳ್ಳೋಣ. ತಾಳಗುಂದ ಶಾಸನವು ಶಿವಮೊಗ್ಗ ಜಿಲ್ಲೆಯ ಪ್ರಣವೇಶ್ವರ ದೇವಾಲಯದ ಮುಂಭಾಗದಲ್ಲಿದೆ. ಕೇಳಬಹುದು, ಯಾವ ಜಿಲ್ಲೆಯಲ್ಲಿ ತಾಳಗುಂದ ಶಾಸನ ನಮಗೆ ಕಂಡು ಬರುತ್ತದೆ, ಯಾವ ದೇವಾಲಯದ ಮುಂಭಾಗದಲ್ಲಿದೆ ಅಂತ ಕೇಳಿದ್ರೆ ಶಿವಮೊಗ್ಗ ಜಿಲ್ಲೆಯ ಪ್ರಣವೇಶ್ವರ ದೇವಾಲಯದ ಮುಂಭಾಗದಲ್ಲಿದೆ. ಇದು ಸಂಸ್ಕೃತ ಶಾಸನವಾಗಿದ್ದು ಇದನ್ನು ರಚಿಸಿದವನು ಕವಿ ಕುಬ್ಜ. ಇದು ಸಂಸ್ಕೃತ ಶಾಸನ ಆಗಿದೆ. ಇದನ್ನ ರಚನೆ ಮಾಡಿದಂತ ಕವಿ ಯಾರು ಅಂದ್ರೆ ಕುಬ್ಜ ಸ್ಪರ್ಧಾರ್ಥಿಗಳೇ. ಕ್ವಶನ್ ಆಗುವ ಸಾಧ್ಯತೆಗಳಿರುತ್ತೆ. ಈ ಶಾಸನದಲ್ಲಿ ಕದಂಬರು ಬ್ರಾಹ್ಮಣರಾಗಿದ್ದು ಮಾನವ್ಯ ಗೋತ್ರಕ್ಕೆ ಸೇರಿದವರೆಂದು ತಿಳಿಸಲಾಗುತ್ತೆ. ಅಂದ್ರೆ ಏನಿದೆಯಲ್ಲ ತಾಳಗುಂದ ಶಾಸನದಲ್ಲಿ ಕದಂಬರು ಮೂಲತಃ ಬ್ರಾಹ್ಮಣರಾಗಿದ್ದರು ಅಂತ ತಿಳಿಸುತ್ತೆ ಮತ್ತು ಮಾನ್ಯವೇ ಗೋತ್ರಕ್ಕೆ ಸೇರಿದವರೆಂದು ತಿಳಿದು ಬರುತ್ತದೆ. ಅದೇ ರೀತಿ ಈ ಶಾಸನದಲ್ಲಿ ಕದಂಬರ ಪ್ರಸಿದ್ಧ ಅರಸನಾದ ಕಾಕುಸ್ಥವರ್ಮನನ್ನು ಕದಂಬ ಕುಲಭೂಷಣ ಎಂದು ವರ್ಣಿಸಲಾಗಿದೆ ಸ್ಪರ್ಧತೆ. ಅಂದ್ರೆ ತಾಳಗುಂದ ಶಾಸನದಲ್ಲಿ ಕಾಕುಸ್ಥವರ್ಮನನ್ನ ಕದಂಬ ಕುಲಭೂಷಣ ಎಂದು ಬಣ್ಣಿಸಿದೆ. ಮತ್ತೆ ಕದಂಬರ ಸಾಮ್ರಾಜ್ಯದ ಸ್ಥಾಪನೆಗೆ ಬೇಕಾದಂತಹ ಮಾಹಿತಿಯನ್ನ ಈ ತಾಳಗುಂದ ಶಾಸನದಲ್ಲಿ ಕೆತ್ತನೆ ಮಾಡಲಾಗಿದೆ ಸ್ಪರ್ಧಾರ್ಥಿಗಳೇ. ಮುಂದಿನ ಸ್ಲೈಡ್ ಹೋಗೋಣ. ಮೃಗೇಶ ವರ್ಮ ಇವನ ಕಾಲಘಟ್ಟ ಬಂದು ಸಾಲಿಶಕ 475ರಿಂದ 490. ಈ ಕಾಲಘಟ್ಟದಲ್ಲಿ ಇವನು ಕದಂಬರ ರಾಜಮನೆತನದಲ್ಲಿ ರಾಜನಾಗಿ ಆಳ್ವಿಕೆ ಮಾಡ್ತಾನೆ ಸ್ಪರ್ಧಾರ್ಥಿಗಳೇ. ಇವನು ಶಾಂತಿವರ್ಮನ ಮಗನಾಗಿದ್ದು ಗಂಗಾ ಹಾಗೂ ಪಲ್ಲವರನ್ನ ಸೋಲಿಸ್ತಾನೆ. ಶಾಂತಿವರ್ಮನ ಮಗನಾಗಿದ್ದು ಗಂಗಾ ಹಾಗೂ ಪಲ್ಲವರನ್ನ ಸೋಲಿಸ್ತಾನೆ. ಇವರನ್ನ ಸೋಲಿಸಿದಕ್ಕಾಗಿ ಇವನಿಗೆ ಕೆಲವೊಂದು ಬಿರುದುಗಳನ್ನ ಕೊಡ್ತಾರೆ. ಪ್ರಳಯಾಂತಕ ಅಂತಾನು ಕರೀತಾರೆ, ಪರಮ ಬ್ರಾಹ್ಮಣ ಅಂತ ಕರೀತಾರೆ, ಗಂಗಕುಲ ಧ್ವಂಸ, ಪಲ್ಲವ ಪ್ರಲಮಾಲಿನಿ ಎಂದು ಕರೀತಾರೆ ಸ್ಪರ್ಧಾರ್ಥಿಗಳಿಗೆ. ಮೃಗೇಶನ ವರ್ಮನಿಗಿದ್ದ ಈ ಬಿರುದುಗಳನ್ನ ನೀವು ನೋಡ್ಕೋಬೇಕಾಗುತ್ತೆ. ಕೇಳಬಹುದು, ಮೃಗೇಶ ವರ್ಮನಿಗೆ ಏನಂತ ಬಿರುದು ಇತ್ತು ಅಂತ ಹೇಳಿ 4 ಆಪ್ಷನ್ ಕೊಟ್ಟು ಬೇರೆ ಬೇರೆ ಯಾವುದೋ ಒಂದು 4 ಆಪ್ಷನ್ ಕೊಟ್ಟಿರ್ತಾರೆ. ನೀವು ಇದನ್ನ ನಿಮ್ಗೆ ಗೊತ್ತಿದ್ರೆ ಮಾತ್ರ ಆನ್ಸರ್ ಮಾಡೋಕ್ಕಾಗುತ್ತೆ ಸ್ಪರ್ಧಾರ್ಥಿಗಳು. ಅದಕ್ಕೆ ನಾನು ಹೇಳೋದು ಪ್ರತಿಯೊಂದು ಲೈನು ವೆರಿ ವೆರಿ ಇಂಪಾರ್ಟೆಂಟ್ ಇರುತ್ತೆ ಅಂತ. ಹಾಗೆ ಮೃಗೇಶ ವರ್ಮನು ಕೇಕೆಯ ವಂಶದ ರಾಜಕುಮಾರಿಯಾದ ಪ್ರಭಾವತಿಯನ್ನ ಮದುವೆ ಆಗ್ತಾನೆ ಸ್ಪರ್ಧಾರ್ಥಿಗಳೇ. ಇವನು ರಾಜ್ಯವನ್ನು ವಿಸ್ತರಿಸಿ ಫಲಶಿಖ ಎಂಬ ಉಪರಾಜಧಾನಿಯನ್ನು ಸ್ಥಾಪಿಸಿದನು. ಈ ಮೃಗೇಶ ವರ್ಮ ಏನ್ ಮಾಡ್ತಾನೆ, ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾನೆ. ವಿಸ್ತರಣೆ ಮಾಡಿದ್ದಕ್ಕಾಗಿ ಆಡಳಿತಕ್ಕಾಗಿ ಒಂದು ಉಪರಾಜಧಾನಿಯನ್ನ ಮಾಡ್ಕೊಳ್ತಾನೆ. ಆ ರಾಜಧಾನಿಯ ಹೆಸರು ಫಲಶಿಖ. ಇದು ಪ್ರಸ್ತುತ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಹಲಸಿ. ಫಲಶಿಖಕ್ಕೆ ಇದ್ದ ಮೊದಲಿನ ಹೆಸರು ಏನಪ್ಪಾ ಅಂದ್ರೆ ಈಗಿನ ಹೆಸರು ಹಲಸಿ. ಮೊದ್ಲು ಏನಂತ ಕರಿತಾ ಇದ್ರು ಅಂತ ಕೇಳಿದ್ರೆ ಫಲಶಿಖ ಅಂತ ಕರಿತಾ ಇದ್ರು. ಈತ ಹಲಸಿಯಲ್ಲಿ ಜೈನ ಬಸದಿಯನ್ನು ನಿರ್ಮಿಸಿದನು. ಇದು ಕದಂಬರ ಕಾಲದ ಅತ್ಯಂತ ಪ್ರಾಚೀನ ವಾಸ್ತುಶಿಲ್ಪ. ಇವರು ಎಲ್ಲಾ ಧರ್ಮಗಳನ್ನ ಸಮನ್ವಯವಾಗಿ ನೋಡ್ತಾ ಇರೋದಕ್ಕೆ ಇದು ಜೈನ ಬಸದಿ ನಿರ್ಮಿಸಿದನಲ್ವಾ, ಇದು ಒಂದು ಕಾರಣ ಆಗುತ್ತೆ ಸ್ಪರ್ಧಾರ್ಥಿಗಳೇ. ವಿಶೇಷ ಅಂಶ ಬೆಳಗಾವಿಯ ಪ್ರಾಚೀನ ಹೆಸರು ಏನು ಅಂದ್ರೆ ವೇಣೂರು. ಬೆಳಗಾವಿಗೆ ಏನಂತ ಪ್ರಾಚೀನ ಹೆಸರು ಇತ್ತು ಅಂದ್ರೆ ವೇಣೂರು ಅಂತ ಸ್ಪರ್ಧಾರ್ಥಿಗಳೇ. ಮುಂದಿನ ಸ್ಲೈಡ್ ನೋಡೋಣ. ರವಿವರ್ಮ
ಮೃಗೇಶ ವರ್ಮನಿಗೆ ರವಿವರ್ಮ, ಭಾನುವರ್ಮ ಮತ್ತು ಶಿವರತಿ ವರ್ಮ ಎಂಬ ಮಕ್ಕಳಿದ್ದರು. ಇವರಲ್ಲಿ ಸಾಲಿಶಕ 495ರಲ್ಲಿ ರವಿವರ್ಮನ ಅಧಿಕಾರಕ್ಕೆ ಬಂದು. ಯಾಕೆ 3 ಜನ ಇದ್ರು ಇವನಿಗೆ ಗಂಡು ಮಕ್ಕಳು, ಯಾಕೆ ರವಿವರ್ಮನೇ ಅಧಿಕಾರಕ್ಕೆ ಬರ್ತಾನೆ ಅಂದ್ರೆ ಯಾವುದೇ ರಾಜನಿಗೆ ಯಾರು ಹಿರಿಯ ಮಕ್ಕಳಿರ್ತಾರಲ್ಲ ಅವರಿಗೆ ಯುವರಾಜ ಪಟ್ಟ ಕಟ್ತಾ ಇದ್ರು. ಅದೇ ರೀತಿ ಇವನಿಗೆ ಪಟ್ಟ ಕಟ್ತಾರೆ ಸ್ಪರ್ಧಾರ್ಥಿಗಳೇ. ಈತ ಅಲಸಿಯ ಜೊತೆಗೆ ಉಚ್ಚಂಗಿಯನ್ನು ಉಪರಾಜಧಾನಿಯನ್ನಾಗಿ ಮಾಡಿಕೊಂಡು ಹಾಗೂ ತಮ್ಮ ಸಹೋದರರಾದ ಭಾನುವರ್ಮ ಮತ್ತು ಶಿವರತಿ ವರ್ಮನನ್ನು ರಾಜ್ಯಪಾಲರನ್ನಾಗಿ ನೇಮಿಸಿದ. ನೋಡಿ ಸ್ಪರ್ಧಾರ್ಥಿಗಳೇ, ಹಲಸಿ ಮತ್ತು ಹುಚ್ಚಂಗಿಯನ್ನ ಮತ್ತೆ ಉಪರಾಜಧಾನಿಗಳನ್ನ ಮಾಡಿಕೊಂಡು ತನ್ನ ತಮ್ಮನಾದ ಭಾನುವರ್ಮ ಮತ್ತು ಶಿವರತಿ ವರ್ಮನನ್ನ ಒಂದೊಂದು ಅಂದ್ರೆ ಹುಚ್ಚಂಗಿಗೊಬ್ಬರನ್ನ ರಾಜ್ಯಪಾಲರು ಮಾಡ್ತಾರೆ, ಅದೇ ರೀತಿ ಹಲಸಿಗೆ ಒಬ್ಬರನ್ನ ರಾಜ್ಯಪಾಲರು ಮಾಡ್ತಾನೆ ಸ್ಪರ್ಧಾರ್ಥಿಗಳೇ. ಇವನ ರಾಣಿ ಸತಿ ಪದ್ಧತಿಯನ್ನ ಆಚರಿಸಿದ ಮಾಹಿತಿ ಇದೆ. ಅಂದ್ರೆ ಸತಿ ಪದ್ಧತಿ ಬಗ್ಗೆ ನಿಮ್ಗೆ ಆಗ್ಲೇ ತಿಳಿದಿರುತ್ತೆ. ಸತಿ ಪದ್ಧತಿ ಅಂದ್ರೆ ಗಂಡ ಸತ್ತಾದ ನಂತರ ಹೆಂಡತಿ ತನ್ನ ಗಂಡನ ಚಿತೆಗೆ ಹಾರಿ ಪ್ರಾಣವನ್ನು ಕಳೆದುಕೊಳ್ಳೋದಕ್ಕೆ ಸತಿ ಪದ್ಧತಿ ಅಂತ ಕರಿತೀವಿ. ನೆಕ್ಸ್ಟ್ 2ನೇ ಕೃಷ್ಣವರ್ಮ ಕದಂಬ ಶಾಖೆಯ ಹರಿವರ್ಮನನ್ನು ಸೋಲಿಸಿ ಕದಂಬ ಶಾಖೆಯನ್ನು ಒಂದುಗೂಡಿಸಿದನು. ಅಂದ್ರೆ ಇವನೇನಪ್ಪ ಮಾಡ್ತಾನೆ ಅಂದ್ರೆ ಕದಂಬ ಅಂದ್ರೆ ಶಾಖೆಗಳಾಗಿ ಹೊಡೆದೋಗಿರುತ್ತೆ. ಆ ಶಾಖೆಯನ್ನ ಅಂದ್ರೆ ಕದಂಬ ಶಾಖೆಯ ಹರಿವರ್ಮನನ್ನ ಸೋಲಿಸಿ ಏನ್ ಮಾಡ್ತಾನೆ ಅಂದ್ರೆ ಕದಂಬ ಶಾಖೆಯನ್ನ ಒಟ್ಟುಗೂಡಿಸ್ತಾನೆ. ಈತ ಬಳ್ಳಾರಿಯ ನಳರು, ದಕ್ಷಿಣ ಕನ್ನಡದ ಹಳುಪರು, ಕೊಂಕಣದ ಮೌರ್ಯರನ್ನು ಸೋಲಿಸಿ ರಾಜ್ಯ ವಿಸ್ತರಣೆ ಮಾಡ್ತಾನೆ. ಅದೇ ರೀತಿ ಇವನು ಬಾದಾಮಿ ಚಾಳುಕ್ಯರ 1ನೇ ಪುಲಕೇಶಿಯನ್ನ ಸೋಲಿಸಿದನು. 2ನೇ ಕೃಷ್ಣವರ್ಮನ ನಂತರ ಬಂದ ಅಜವರ್ಮ, ಭೋಗಿವರ್ಮ ಮತ್ತು ಮಧುವರ್ಮರು ದುರ್ಬಲರಾಗಿದ್ದು ಚಾಳುಕ್ಯರ ಮಾಂಡಳಿಕರಾಗಿ ಆಳ್ವಿಕೆ ನಡೆಸ್ತಾರೆ. ಅಂದ್ರೆ 2ನೇ ಕೃಷ್ಣವರ್ಮನಂತ ಬಂದ ಏನು ರಾಜರು ಏನಪ್ಪಾ ಆಗಿರ್ತಾರೆ ಅಂದ್ರೆ ದುರ್ಬಲರಾಗಿರ್ತಾರೆ. ಆಮೇಲೆ ಅವ್ರೇನಾಗ್ತಾರೆ ಅಂದ್ರೆ ಕೃಷ್ಣವರ್ಮನ ನಂತರ ಸಾಮಂತರಾಗ್ಬಿಡ್ತಾರೆ. ಅಂದ್ರೆ ಚಾಳುಕ್ಯರ ಸಾಮಂತರ ಅಧೀನದಲ್ಲಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈಗ ನಾವು ತಾಳಗುಂದ ಶಾಸನದ ಬಗ್ಗೆ, ಹಾಗೆ ಮೃಗೇಶ ವರ್ಮನ ಬಗ್ಗೆ, ರವಿವರ್ಮನ ಬಗ್ಗೆ, ಕೃಷ್ಣವರ್ಮನ ಬಗ್ಗೆ ನಾವು ತಿಳ್ಕೊಂಡ್ವಿ. ಅದೇ ರೀತಿ ಏನೆಲ್ಲ MCQ ಕ್ವಶನ್ ಆಗಿದೆ ಪ್ರೀವಿಯಸ್ ಇಯರ್ ಅಂತ ತಿಳ್ಕೊಳ್ಳೋಣ ಸ್ಪರ್ಧಾರ್ಥಿಗಳೇ. ಕದಂಬರು ಮಾನವೀಯ ಗೋತ್ರಕ್ಕೆ ಸೇರಿದ ಬ್ರಾಹ್ಮಣರು ಎಂದು ಯಾವ ಶಾಸನ ತಿಳಿಸುತ್ತೆ ಅಂದ್ರೆ ತಾಳಗುಂದ ಶಾಸನ. ಇಲ್ಲಿ ಹಲ್ಮಿಡಿ ಶಾಸನ ಇದೆ, ತಾಳಗುಂದ ಶಾಸನ, ಮಸ್ಕಿ ಶಾಸನ, ಹಲಸಿ ತಾಮ್ರ ಪತ್ರ ಅಂತ ಇದೆ. ನಾವು ಆನ್ಸರ್ ತಾಳಗುಂದ ಶಾಸನ ಅಂತ ಹಾಕ್ಬೇಕಾಗುತ್ತೆ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ತಾಳಗುಂದದ ಪ್ರಣವೇಶ್ವರ ದೇವಾಲಯದ ಮುಂದಿರುವ ಪ್ರಸಿದ್ಧ ಸಂಸ್ಕೃತ ಶಾಸನ ರಚಿಸಿದ ಕವಿ ಯಾರು ಅಂದ್ರೆ ಕವಿ ಕುಬ್ಜ. ಇಲ್ಲಿ ಕವಿ ಹೂವಯ್ಯ ಅಂತ ಇದೆ, ಕವಿ ಕುಬ್ಜ, ಕವಿ ರವಿಕೀರ್ತಿ, ಕವಿ ಶ್ರೀ ವಿಜಯ ಅಂತ ಇದೆ, ಕವಿ ಕುಬ್ಜ ಆನ್ಸರ್ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ತಾಳಗುಂದ ಶಾಸನದ ಪ್ರಕಾರ ಕದಂಬ ರಾಜವಂಶರು ಯಾವ ಗೋತ್ರ ಹಾಗೂ ಮೂಲಕ್ಕೆ ಸೇರಿದವರು ಅಂದ್ರೆ ಇಲ್ಲಿ ನೋಡಿ ಕಶ್ಯಪ ಗೋತ್ರ ಕ್ಷತ್ರಿಯರು ಅಂತ ಇದೆ, ಮಾನವೇ ಗೋತ್ರ ಬ್ರಾಹ್ಮಣರು. ಇದು ಕರೆಕ್ಟ್ ಆನ್ಸರ್, ಮಾನವೇ ಗೋತ್ರ ಬ್ರಾಹ್ಮಣರು. ತಾಳಗುಂದ ಶಾಸನವು ಕದಂಬವರನ್ನು ಮಾನವೇ ಗೋತ್ರದ ಹಾರತಿ ಪುತ್ರರಾದ ಬ್ರಾಹ್ಮಣ ಅರಸರೆಂದು ಬಣ್ಣಿಸುತ್ತದೆ. 4ನೇ ಪ್ರಶ್ನೆ ನೋಡೋಣ. ಯಾವ ಕದಂಬ ಅರಸರನ್ನು ತಾಳಗುಂದ ಶಾಸನವು ಕದಂಬ ಕುಲಭೂಷಣ ಎಂದು ವರ್ಣಿಸಿದೆ ಮತ್ತು ಕದಂಬ ಸಾಮ್ರಾಜ್ಯದ ಸ್ಥಾಪನೆಗೆ ಹಾಗೂ ವಂಶಾವಳಿಯ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡುತ್ತೆ ಅಂದ್ರೆ ಇಲ್ಲಿ ಕಾಕುಸ್ಥವರ್ಮನ ಬಗ್ಗೆ. ತಾಳಗುಂದ ಶಾಸನ ಕದಂಬ ಕುಲಭೂಷಣ ಅಂತ ಯಾರನ್ನ ಬಣ್ಣಿಸಿದೆ ಅಂದ್ರೆ ಕಾಕುಸ್ಥವರ್ಮನ ಸ್ಪರ್ಧಾರ್ಥಿಗಳೇ. ಅದೇ ರೀತಿ 5ನೇ ಪ್ರಶ್ನೆ ನೋಡೋಣ. ಕದಂಬ ಅರಸು ಮೃಗೇಶನಿಗೆ ಕೆಳಗಿನ ಯಾವ ಬಿರುದು ಇರಲಿಲ್ಲ ಅಂದ್ರೆ ಪ್ರಳಯಾಂತಕ, ಪರಮ ಬ್ರಾಹ್ಮಣ, ಗಂಗಕುಲ ಧ್ವಂಸ, ಧರ್ಮ ಮಹಾರಾಜಾಧಿರಾಜ. ಇದು ಇರಲಿಲ್ಲ ಸ್ಪರ್ಧಾರ್ಥಿಗಳೇ. ಧರ್ಮ ಮಹಾಧಿರಾಜ ಇದು ಇರಲಿಲ್ಲ. ಮೃಗೇಶವರ್ಮನು ಪ್ರಳಯಾಂತಕ, ಪರಮ ಬ್ರಾಹ್ಮಣ, ಗಂಗಕುಲ ಧ್ವಂಸ ಮತ್ತು ಪಲ್ಲವ ಪ್ರಳಯಾಂ ಮಾಲಿನಿ ಎಂಬ ಬಿರುದುಗಳನ್ನ ಹೊಂದಿದ್ದನು. ಅದೇ ರೀತಿ 6ನೇ ಕ್ವಶನ್ ನೋಡೋಣ. ಕದಂಬರ ಕಾಲದ ಅತ್ಯಂತ ಪ್ರಾಚೀನ ವಾಸ್ತುಶಿಲ್ಪವೆಂದು ಪರಿಗಣಿಸಲ್ಪಟ್ಟ ಜೈನ ಬಸದಿಯನ್ನು ಹಲಸಿಯಲ್ಲಿ ನಿರ್ಮಿಸಿದ ಅರಸು ಯಾರು ಅಂದ್ರೆ ಮೃಗೇಶವರ್ಮ. ಮೃಗೇಶವರ್ಮನು ತನ್ನ ಉಪರಾಜಧಾನಿಯಾದ ಹಲಸಿಯಲ್ಲಿ ಫಲಸಿಕ ಜೈನ ಬಸದಿಯನ್ನ ನಿರ್ಮಿಸಿದ. ಫಲಸಿಕದಲ್ಲಿ ಜೈನ ಬಸದಿಯನ್ನ ನಿರ್ಮಿಸ್ತಾನೆ. ಇದನ್ನು ಕ್ವಶನ್ ಆಗುವ ಸಾಧ್ಯತೆ ಎಲ್ಲಾ ಪಾಸಿಬಿಲಿಟಿ ಇದೆ ಸ್ಪರ್ಧಾರ್ಥಿಗಳೇ. ಮತ್ತೆ ಯಾಕಂದ್ರೆ ಜೈನರಿಗೆ ಒತ್ತು ಕೊಡ್ತಾರೆ, ಜೈನ ಧರ್ಮಕ್ಕೆ ಒತ್ತು ಕೊಡ್ತಾರೆ, ಆ ಕಾರಣದಿಂದ ಕೇಳುವ ಎಲ್ಲಾ ಪಾಸಿಬಿಲಿಟಿ ಇದೆ. ಮತ್ತೆ ಮೃಗೇಶವರ್ಮನು ಯಾವ ರಾಜವಂಶದ ರಾಜಕುಮಾರಿ ಪ್ರಭಾವತಿಯನ್ನು ವಿವಾಹವಾಗಿದ್ದನು ಅಂದ್ರೆ ಕೇಕೆಯ ವಂಶ. ಓಕೆನಾ.
ಮೃಗೇಶವರ್ಮನು ಕೇಕೆಯ ವಂಶದ ರಾಜಕುಮಾರಿ ಪ್ರಭಾವತಿಯನ್ನ ವಿವಾಹವಾದನು ಅಂತ ನಾವು ಇಂದಿನ ಏನು ಟಾಪಿಕ್ ಅಲ್ಲಿ ತಿಳ್ಕೊಂಡಿದ್ವಿ. ಕ್ವಶನ್ ಆಗಿದೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಹಲಸಿ ಅಂದ್ರೆ ಫಲಸಿಕಾ ಪ್ರದೇಶವು ಯಾವ ರಾಜವಂಶದ ಉಪರಾಜಧಾನಿಯಾಗಿತ್ತು ಅಂದ್ರೆ ಕದಂಬರು. ಅಂದ್ರೆ ಫಲಸಿಕಾ ಅಂದ್ರೆ ಈಗಿನ ಹಲಸಿ. ಮುಂದೆ ನೋಡೋಣ. ಕದಂಬ ರಾಜ ರವಿವರ್ಮನ ಆಳ್ವಿಕೆ ಕಾಲಾವಧಿ ಯಾವುದಂದ್ರೆ 495ರಿಂದ 530. ಈ ಕಾಲಘಟ್ಟದಲ್ಲಿ ಕ್ರಿಸ್ತಶಕ ಇವನು ಆಳ್ವಿಕೆ ಮಾಡ್ತಾನೆ. ರವಿವರ್ಮನ ತಂದೆ ಯಾರು ಅಂದ್ರೆ ಮೃಗೇಶವರ್ಮ. ಮುಂದಿನ ಸ್ಲೈಡ್ ನೋಡೋಣ. ರವಿವರ್ಮನ ಸಹೋದರರು ಯಾರು ಯಾರು ಅಂತ ಕೇಳ್ತಾನೆ. ಇಲ್ಲಿ ನೋಡಿ, ಭಾನುವರ್ಮ ಮತ್ತು ಶಿವರತಿ ವರ್ಮ ರವಿವರ್ಮನ ಸಹೋದರರು. ರವಿವರ್ಮನು ಹಲಸಿಯ ಜೊತೆಗೆ ಕೆಳಗಿನ ಯಾವ ಸ್ಥಳವನ್ನು ತನ್ನ ಉಪರಾಜಧಾನಿಯನ್ನಾಗಿ ಮಾಡಿಕೊಂಡ ಅಂದ್ರೆ ಉಚ್ಚಂಗಿ. 13ನೇ ಕ್ವಶನ್ ನೋಡೋಣ ಸ್ಪರ್ಧಾರ್ಥಿಗಳೇ. ಕದಂಬರ ವಿಭಕ್ತಗೊಂಡಿದ್ದ ರಾಜ್ಯಾಡಳಿತವನ್ನು ಮತ್ತೆ ಒಂದುಗೂಡಿಸಿ ಬನವಾಸಿಯನ್ನು ವಶಪಡಿಸಿಕೊಂಡ ತ್ರಿಪರ್ವತ ಶಾಖೆಯ ದೊರೆ ಯಾರು ಅಂದ್ರೆ 2ನೇ ಕೃಷ್ಣ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 2ನೇ ಕೃಷ್ಣವರ್ಮನು ಬಳ್ಳಾರಿಯ ನಳರು ಮತ್ತು ದಕ್ಷಿಣ ಕನ್ನಡದ ಹಳುಪರನ್ನು ಸೋಲಿಸಿದನು. ಕದಂಬರ ಅರಸ 2ನೇ ಕೃಷ್ಣವರ್ಮನನ್ನು ಬಾದಾಮಿ ಚಾಲುಕ್ಯರ ಮೊದಲನೇ ಪುಲಕೇಶಿಯನ್ನು ಸೋಲಿಸಿದನು. ಹೇಳಿಕೆ 1, 2 ಕರೆಕ್ಟ್ ಆಗಿದೆ. ಇಲ್ಲೇನಪ್ಪ ಇದೆ ಅಂದ್ರೆ 1 ಮಾತ್ರ ಸರಿ, 2 ಮಾತ್ರ ಸರಿ, 1, 2 ಸರಿ, ಯಾವುದು ಅಲ್ಲ ಅಂದ್ರೆ 1, 2 ಮಾತ್ರ ಸರಿ ಸ್ಪರ್ಧಾರ್ಥಿಗಳೇ. ಇಲ್ಲಿ ಸಿ ಆನ್ಸರ್ ನೋಡಿ ಸ್ಪರ್ಧಾರ್ಥಿಗಳೇ. 14 ಕ್ವಶನ್ಗಳು ಫ್ರೇಮ್ ಆಗಿದೆ ಇಲ್ಲಿ. ಅಂದ್ರೆ ಪ್ರೀವಿಯಸ್ ಇಯರ್ ಏನೆಲ್ಲ ಕ್ವಶನ್ಸ್ ಕೇಳಿದೆ ಪ್ರತಿಯೊಂದನ್ನು ನಾನು ಎಳೆಯಾಗಿ ಹೇಳಿದ್ದೀನಿ. ಮತ್ತೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ನಾನು ಪದೇ ಪದೇ ಹೇಳ್ತಿರ್ತೀನಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ನನಗೆ ಕರೆ ಮಾಡಬಹುದು. ಏನಾದರೂ ತಪ್ಪು ಹೇಳಿದ್ರು ಸರ್ ಈ ರೀತಿ ತಪ್ಪು ಹೇಳಿದ್ದೀರಾ, ಇದನ್ನ ಸರಿಪಡಿಸ್ಕೊಳ್ಳಿ ಅಂದರೆ ಸರಿಪಡಿಸ್ಕೊಳ್ತೀನಿ. ನನಗೂ ಸಮಯದ ಅಭಾವ ಇರೋದ್ರಿಂದ ಸ್ಪರ್ಧಾರ್ಥಿಗಳೇ ಕನ್ನಡನ ಮಾಡಬೇಕು ಅಂದ್ಕೊಳ್ತಾ ಇದ್ದೀನಿ. ಸಾಕಷ್ಟು ಅಂದರೆ ಈ ಕೆಲಸದ ಒತ್ತಡದಿಂದ ನನ್ನ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅದನ್ನು ಮಾಡ್ತೀನಿ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು ಸ್ಪರ್ಧಾರ್ಥಿಗಳೇ.